ನಮಸ್ಕಾರ. 2026-27ನೇ ಸಾಲಿನ ಕರ್ನಾಟಕ ಪಠ್ಯಪುಸ್ತಕ ವಿತರಣಾ ನಿಯಮಗಳ ಈ ಒಂದು ವಿಶೇಷ ವಿವರಣಾತ್ಮಕ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ನೋಡಿ, ಕೋಟ್ಯಾಂತರ ಪಠ್ಯಪುಸ್ತಕಗಳನ್ನ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸೋದು ಅಂದ್ರೆ ಸಾಮಾನ್ಯ ಮಾತಲ್ಲ ಅಲ್ವಾ? ಇದೊಂದು ಬೃಹತ್ ಕಾರ್ಯಾಚರಣೆ. ಈ ವರ್ಷ ಯಾವುದೇ ಲೋಪದೋಷಗಳಿಲ್ಲೇ ಈ ಕೆಲಸ ಆಗಬೇಕು ಅಂತ ಸರ್ಕಾರ ತಂತ್ರಜ್ಞಾನ ಆಧಾರಿತ ಕಟ್ಟುನಿಟ್ಟಾದ ನಿಯಮಗಳನ್ನ ಜಾರಿಗೆ ತಂದಿದೆ. ಬನ್ನಿ, ಮೂಲ ದಾಖಲೆಗಳ ಆಧಾರದ ಮೇಲೆ ಈ ಹೊಸ ರೂಲ್ಸ್ ಏನಿದೆ ಅಂತ ಬಿಡ್ಸಿ ನೋಡೋಣ. ಸರಿ, ಹಾಗಾದ್ರೆ ಈ ಕಾರ್ಯಾಚರಣೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು 5 ಪ್ರಮುಖ ಹಂತಗಳನ್ನ ನೋಡ್ಲಿದ್ದೇವೆ. 2026-27ರ ನಿಯಮದ ವ್ಯಾಪ್ತಿ, ಸ್ಯಾಟ್ಸ್ ಟ್ರ್ಯಾಕಿಂಗ್ ವ್ಯವಸ್ಥೆ, ಡೆಲಿವರಿ ಚಲನ್ಗಳು, ವಿತರಣಾ ಸಮಯ ಮತ್ತೆ ಅಧಿಕಾರಿಗಳ ಜವಾಬ್ದಾರಿಗಳು. ಬನ್ನಿ ಶುರು ಮಾಡೋಣ. ಇಲ್ಲಿರುವ 18 ಮೇ 2026ರಂದು ವ್ಯವಸ್ಥಾಪಕ ನಿರ್ದೇಶಕರು ಹೊರಡಿಸಿರುವ ಈ ಅಧಿಕೃತ ಸರ್ಕಾರಿ ಸುತ್ತೋಲೆಯನ್ನೊಮ್ಮೆ ಗಮನಿಸಿ. ಇದು ಸುಮ್ನೆ ಒಂದು ನಾರ್ಮಲ್ ಲೆಟರ್ ಅಲ್ಲಲ್ವೇ? ಪ್ರತಿಯೊಂದು ಶಾಲೆಯೂ ಚಾಚೂ ತಪ್ಪದೆ ಪಾಲಿಸಲೇಬೇಕಾದ ಕಡ್ಡಾಯ ಆದೇಶ ಇದು. ಪುಸ್ತಕ ವಿತರಣೆಯಲ್ಲಿ ಪಾರದರ್ಶಕತೆ ತರೋದೇ ಇದರ ಅಸಲಿ ಉದ್ದೇಶ. ವಿಭಾಗ 1, 2026-27ನೇ ಸಾಲಿನ ನಿಯಮ ಮತ್ತು ಈ ಬೃಹತ್ ಕಾರ್ಯಾಚರಣೆಯ ವ್ಯಾಪ್ತಿ. ಯಾರಿಗೆಲ್ಲ ಈ ಪುಸ್ತಕಗಳು ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಗೊಂದಲ ಬೇಡ. ಇದು ಕಿರಿಯ ಪ್ರಾಥಮಿಕ ಹಂತವಾದ ಎಲ್ಕೆಜಿ, ಯುಕೆಜಿಯಿಂದ ಶುರುವಾಗಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತೆ. ಅಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸೇರಬೇಕಾದ ಕೋಟ್ಯಾಂತರ ಪುಸ್ತಕಗಳ ನಿಖರ ನಿರ್ವಹಣೆ ಬಗ್ಗೆ ನಾವಿಲ್ಲಿ ಮಾತಾಡ್ತಿದ್ದೀವಿ. ಇದೊಂದು ದೊಡ್ಡ ಮಟ್ಟದ ಜವಾಬ್ದಾರಿ, ಖಂಡಿತ. ಮುಂದಿನ ವಿಭಾಗ 2, ಸ್ಯಾಟ್ಸ್ ತಂತ್ರಾಂಶದ ಮೂಲಕ ಟ್ರ್ಯಾಕಿಂಗ್. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ SATS ಅಂದ್ರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಕಡ್ಡಾಯ ಬಳಕೆ. ಇದೇನೋ ಒಂದೆರಡು ಶಾಲೆಗಳಿಗೆ ಮಾತ್ರ ಸೀಮಿತವಾದ ಸಾಫ್ಟ್ವೇರ್ ಅಲ್ಲ. ಮುದ್ರಕರಿಂದ ಬಂದಂತಹ ಪುಸ್ತಕಗಳ ಲೆಕ್ಕಾಚಾರಕ್ಕೆ ಇದೊಂದೇ ಅಂತಿಮ ಡಿಜಿಟಲ್ ವೇದಿಕೆ. ಪುಸ್ತಕ ಗೋದಾಮಿನಿಂದ ಹೊರಬಂದ ಕ್ಷಣದಿಂದ ಹಿಡಿದು ವಿದ್ಯಾರ್ಥಿಯ ಕೈ ಸೇರೋವರೆಗೂ ಪ್ರತಿಯೊಂದು ಹೆಜ್ಜೆಯೂ ಇಲ್ಲಿ ಅಪ್ಡೇಟ್ ಆಗ್ಲೇಬೇಕು. ಹಾಗಾಗಿ ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶ ಏನು ಗೊತ್ತಾ? ಬರೀ ಪುಸ್ತಕಗಳನ್ನ ರಿಸೀವ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಫಿಸಿಕಲ್ ಆಗಿ ಬಂದಿರುವ ಡೆಲಿವರಿ ಚಲಾನ್ಗರು ಅಂದ್ರೆ DCಗಳು ಸ್ಯಾಟ್ಸ್ನಲ್ಲಿ ಮಾಡಿರೋ ಡಿಜಿಟಲ್ ಎಂಟ್ರಿಗಳಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ಲೇಬೇಕು. ಒಂದೇ ಒಂದು ಪುಸ್ತಕದ ಲೆಕ್ಕ ತಪ್ಪಿದ್ರೂ ಮುಂದಕ್ಕೆ ಆಡಳಿತಾತ್ಮಕ ತಲೆನೋವು ಶುರುವಾಗತ್ತೆ. ಈ ಫಿಸಿಕಲ್ ಮತ್ತು ಡಿಜಿಟಲ್ ಲೆಕ್ಕಾಚಾರದ ಮ್ಯಾಚಿಂಗ್ ಯಾವುದೇ ರೀತಿಯ ಗೋಲ್ಮಾಲ್ ಆಗೋದನ್ನ ಸಂಪೂರ್ಣವಾಗಿ ತಡೆಯುತ್ತೆ. ವಿಭಾಗ 3, ಡೆಲಿವರಿ ಚಲನ್ಗಳು ಮತ್ತು ದಾಖಲೀಕರಣ. ನೋಡಿ, ಪ್ರತಿಯೊಂದು ಶಾಲೆಯೂ ಈ 4 ಸ್ಟೆಪ್ಸನ್ನ ಚಾಚು ತಪ್ಪದೆ ಫಾಲೋ ಮಾಡ್ಲೇಬೇಕು. ಮೊದಲನೇದಾಗಿ ಮುದ್ರಕರಿಂದ ಭೌತಿಕ ಡೆಲಿವರಿ ಚಲನ್ ಸ್ವೀಕರಿಸೋದು. ಎರಡನೇದು, ಆ ಚಲನ್ನಲ್ಲಿ ಎಷ್ಟು ಪುಸ್ತಕ ಇದೆಯೋ ಅಷ್ಟೇ ಪುಸ್ತಕಗಳು ನಿಜವಾಗ್ಲೂ ಬಂದಿದೆಯಾ ಅಂತ ಕಟ್ಟುನಿಟ್ಟಾಗಿ ಎಣಿಕೆ ಮಾಡೋದು. ಮೂರನೇ ಸ್ಟೆಪ್, ಆ ಪರಿಶೀಲಿಸಿದ ನಿಖರವಾದ ಡೇಟಾವನ್ನ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡೋದು. ಮತ್ತು ಕೊನೆಯದಾಗಿ ಶಾಲೆಯ ಅಧಿಕೃತ ಸ್ಟಾಕ್ ರಿಜಿಸ್ಟರ್ನಲ್ಲಿ ಬರೆದಿಡೋದು. ಈ ಆರ್ಡರನ್ನ ಚೇಂಜ್ ಮಾಡೋಕೆ ಯಾರಿಗೂ ಚಾನ್ಸೇ ಇಲ್ಲ. ಮತ್ತೊಂದು ಮುಖ್ಯವಾದ ವಿಚಾರ, ಯಾವುದೇ ಡೆಲಿವರಿ ಚಲನನ್ನ ಸ್ಟಾಕ್ ರಿಜಿಸ್ಟರ್ನಲ್ಲಿ ಬರೆಯೋ ಮುಂಚೆ ಅದರಲ್ಲಿ 4 ವಿಷಯಗಳು ಪಕ್ಕಾ ಇರಲೇಬೇಕು. ಶಾಲೆಯ ಅಧಿಕೃತ ಮೊಹರು ಅಂದ್ರೆ ಸೀಲ್, ಆಮೇಲೆ ಅಧಿಕೃತ ಸಹಿ, ಪುಸ್ತಕ ರಿಸೀವ್ ಮಾಡ್ಕೊಂಡ ನಿಖರವಾದ ದಿನಾಂಕ ಮತ್ತೆ ಎಣಿಕೆ ಮಾಡಿರೋ ಪುಸ್ತಕಗಳ ಸಂಖ್ಯೆ. ಆಡಿಟ್ ಟೈಮ್ನಲ್ಲಿ ಇದರಲ್ಲಿ ಒಂದೇ ಒಂದು ಮಿಸ್ ಆದ್ರೂ ಆ DC ಕ್ಯಾನ್ಸಲ್ ಅಂತಾನೆ ಲೆಕ್ಕ. ಇಲ್ಲೊಂದು ಬಹುದೊಡ್ಡ ಆರ್ಥಿಕ ಜವಾಬ್ದಾರಿ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಶಾಲಾ ಹಂತದಲ್ಲಿ ಅಪ್ರೂವ್ ಆದ ಈ DCಗಳ ಆಧಾರದ ಮೇಲೆಯೇ ಸರ್ಕಾರ ಪ್ರಿಂಟರ್ಸ್ಗೆ ಕೋಟ್ಯಾಂತರ ರೂಪಾಯಿಗಳ ಬಿಲ್ ಕ್ಲಿಯರ್ ಮಾಡೋದು. ಒಂದು ವೇಳೆ ಭೌತಿಕ ದಾಸ್ತಾನು ಮತ್ತು ದೃಢೀಕೃತ DCಗಳ ನಡುವೆ ಏನಾದರೂ ವ್ಯತ್ಯಾಸ ಬಂದೆ ಅದಕ್ಕೆ ಕಾರಣರಾದ ಸಿಬ್ಬಂದಿಯನ್ನೇ ನೇರವಾಗಿ ಹೊಣೆ ಮಾಡ್ತಾರೆ. ಸೊ ಇಲ್ಲಿ ಪ್ರತಿಯೊಂದು ನಂಬರ್ ಕೂಡ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ವಿಭಾಗ 4, ವಿತರಣಾ ಸಮಯ ಮತ್ತು ವ್ಯವಸ್ಥೆ. ಈ ಟೈಮ್ಲೈನ್ ನಮಗೇನ್ ಹೇಳುತ್ತೆ ಅಂದ್ರೆ ಈ ಇಡೀ ಪ್ರಕ್ರಿಯೆಯ ವೇಗ ಎಷ್ಟು ಫಾಸ್ಟ್ ಆಗಿದೆ ಅಂತ. 18 ಮೇ 2026ರಂದು ಅಂದ್ರೆ ಸುತ್ತೋಲೆ ಹೊರಬಿದ್ದ ದಿನದಿಂದಲೇ ವಿತರಣೆ ಶುರುವಾಗಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದ್ರೆ ಶಾಲೆಗಳು ಕಾಯ್ತಾ ಕೂರೋ ಹಾಗಿಲ್ಲ. ಸರ್ಕ್ಯುಲರ್ ಬಂದ ತಕ್ಷಣ ತಮ್ಮದೇ ಆದ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡು ಫಟಾಫಟ್ ಅಂತ ಪುಸ್ತಕಗಳ ವಿತರಣೆ ಶುರು ಮಾಡ್ಲೇಬೇಕು. ಉಚಿತ ವಿತರಣೆ ಬಿಟ್ಟು ಉಳಿದಂತೆ ಅನುದಾನರಹಿತ ಶಾಲೆಗಳಿಗೆ ಮತ್ತೆ ಮಾರಾಟ ವಿಭಾಗಕ್ಕೆ ತುಂಬಾ ಸ್ಟ್ರಿಕ್ಟ್ ಆದ ಆರ್ಥಿಕ ರೂಲ್ಸ್ ಇದೆ. ಈ ಹಿಂದೆ ಅನ್ಏಡೆಡ್ ಶಾಲೆಗಳು ಬರೀ 25% ಅಡ್ವಾನ್ಸ್ ಕಟ್ಟಿದ್ರು. ಆದ್ರೆ ಈಗ ಬ್ಯಾಲೆನ್ಸ್ ಅಮೌಂಟ್ ಸೇರಿಸಿ ಪೂರ್ತಿ 100% ಹಣ ಪಾವತಿ ಮಾಡಿದ ಮೇಲೇನೆ ಪುಸ್ತಕಗಳನ್ನ ತಗೋಬೇಕು. ಪೂರ್ತಿ ದುಡ್ಡು ಕಟ್ಟದೆ ಒಂದೇ ಒಂದು ಬುಕ್ ಕೂಡ ಆಚೆ ಬರೋದಿಲ್ಲ.
ಇನ್ನು ಲಾಜಿಸ್ಟಿಕ್ಸ್ ವಿಚಾರಕ್ಕೆ ಬಂದ್ರೆ ಟ್ರಾನ್ಸ್ಪೋರ್ಟ್ ಖರ್ಚಿನ ಬಗ್ಗೆ ಸರ್ಕಾರ ತಂದಿರೋ ಇನ್ನೊಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅಂದ್ರೆ ಡಿಬಿಟಿ ಅಥವಾ ನೇರ ನಗದು ವರ್ಗಾವಣೆ. ಸರ್ಕಾರಿ ಶಾಲೆಗಳ ಉಚಿತ ಪುಸ್ತಕಗಳನ್ನ ತಾಲೂಕು ಗೋದಾಮಿನಿಂದ ಶಾಲೆಗೆ ತರೋಕಾಗೋ ಖರ್ಚನ್ನ ಯಾವುದೇ ಮಿಡಲ್ ಮೆನ್ ಇಲ್ದೆ ನೇರವಾಗಿ ಹೆಡ್ ಮಾಸ್ಟರ್ ಅವರ ಜಾಯಿಂಟ್ ಅಕೌಂಟ್ಗೆ ಹಾಕ್ತಾರೆ. ಇದರಿಂದ ಪುಸ್ತಕಗಳನ್ನ ಸೇಫಾಗಿ ತರೋ ಸಂಪೂರ್ಣ ಜವಾಬ್ದಾರಿ ಮತ್ತೆ ಆರ್ಥಿಕ ಬೆಂಬಲ ಎರಡೂ ನೇರವಾಗಿ ಮುಖ್ಯ ಶಿಕ್ಷಕರಿಗೆ ಸಿಕ್ಕಿದಂತಾಗತ್ತೆ. ವಿಭಾಗ 5 ಅಧಿಕೃತ ಪಾತ್ರಗಳು ಮತ್ತು ಜವಾಬ್ದಾರಿಗಳು. ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಅಂದ್ರೆ ಡಿಡಿಪಿಐಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿಇಒಗಳ ಪಾತ್ರ ತುಂಬಾನೇ ದೊಡ್ಡದಿದೆ. ಸ್ಕೂಲ್ಸ್ ರಿಓಪನ್ ಆಗೋ ಮುಂಚೆನೆ ತಮ್ಮ ವ್ಯಾಪ್ತಿಯ ಎಲ್ಲಾ ಶಾಲೆಗಳಿಗೂ 100% ಪುಸ್ತಕಗಳು ತಲುಪಿದೆ ಅಂತ ಅವರು ಕನ್ಫರ್ಮ್ ಮಾಡ್ಕೋಬೇಕು. ಯಾವುದೇ ಡಿಲೇ ಆಡ್ಬಾರ್ದು, ಯಾವುದೇ ತಪ್ಪುಗಳಾಗ್ಬಾರ್ದು. ಇದನ್ನ ಮುಂಚಿತವಾಗೇ ನೋಡ್ಕೊಳ್ಳೋದು ಅವರ ಮೇನ್ ಡ್ಯೂಟಿ. ಇಡೀ ಶೈಕ್ಷಣಿಕ ವ್ಯವಸ್ಥೆಯನ್ನ ಈ ಒಂದೇ ಒಂದು ಸುತ್ತೋಲೆ ಹೇಗೆ ಕನೆಕ್ಟ್ ಮಾಡದೆ ಅಂತ ನೀವಿಲ್ಲಿ ನೋಡಬಹುದು. ನೋಡಲ್ ಅಧಿಕಾರಿಗಳು, ಬಿಇಒಗಳು, ಡಿಡಿಪಿಐಗಳು, ಹಾಗೆ ಮೇಲ್ಮಟ್ಟದಲ್ಲಿ ಶಾಲಾ ಶಿಕ್ಷಣ ಆಯುಕ್ತರು, ವ್ಯವಸ್ಥಾಪಕ ನಿರ್ದೇಶಕರು, ಹೀಗೆ ಪ್ರತಿಯೊಂದು ಹಂತದ ಅಧಿಕಾರಿಗಳಿಗೂ ಈ ರೂಲ್ಸ್ ಬಗ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಪಾಸ್ ಆಗಿದೆ. ಎಲ್ಲರೂ ಒಂದೇ ಪೇಜ್ನಲ್ಲಿದ್ದಾರೆ. ಈ ಬೃಹತ್ ನೆಟ್ವರ್ಕ್ ಯಾರೂ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳದಂತೆ ನೋಡ್ಕೊಳ್ಳುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಇಡೀ ಆಡಳಿತಾತ್ಮಕ ಪ್ರಕ್ರಿಯೆ, ಈ ಟೆಕ್ನಾಲಜಿ, ಈ ರೂಲ್ಸ್ ಇವೆಲ್ಲದರ ಅಂತಿಮ ಗುರಿ ಏನು? ಶಾಲೆಯ ಮೊದಲನೇ ದಿನ ನಗುನಗುತ್ತಾ ಕ್ಲಾಸ್ಗೆ ಬರೋ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೈಗೂ ಆ ಹೊಸ ಪುಸ್ತಕ ಯಾವುದೇ ಅಡೆತಡೆ ಇಲ್ಲದೆ ಸಿಗಬೇಕು ಅನ್ನೋದೆಲ್ಲ. ಈ ನಿಖರವಾದ ಆಡಳಿತಾತ್ಮಕ ಕೆಲಸ ಲಕ್ಷಾಂತರ ಮಕ್ಕಳಲ್ಲಿ ಹೊಸ ಶೈಕ್ಷಣಿಕ ವರ್ಷದ ಬಗ್ಗೆ ಎಷ್ಟು ಅದ್ಭುತವಾದ ಉತ್ಸಾಹ ತುಂಬುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಶಾಲೆಯ ಗಂಟೆ ಬನ್ನಿರಿ ಮಕ್ಕಳೇ ಎಲ್ಲರೂ ಜಂಗಾನದಿ ಬೆಳಗೋಣ. ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಪುಸ್ತಕ ಹಿಡಿದು ಬಾ. ಗುರುಗಳ ಮಾತು ಕೇಳುತ್ತಾ ಹೊಸ ಲೋಕ ಕಂಡು ಬಾ. ಈ ಕಲಿಯೋಣ, ಸಂಖ್ಯೆಗಳನ್ನು ಬರೆಯೋಣ, ಸ್ನೇಹ ಪ್ರೀತಿ ಹಂಚಿಕೊಂಡು ಒಟ್ಟಾಗಿ ಮುಂದೆ ಸಾಗೋಣ. ಹಸಿರು ಗಿಡ ನೆಡೋಣ, ನಾಡನ್ನು ಶುಚಿ ಮಾಡೋಣ, ನೈತಿಕ ಮೌಲ್ಯ ಬೆಳೆಸಿಕೊಂಡು ಒಳ್ಳೆಯ ಜನರಾಗೋಣ. ಮನರಂಜನ್ ಶಾಲೆಯ ಗಂಟೆ ಬನ್ನಿರಿ ಮಕ್ಕಳೇ ಎಲ್ಲರೂ ಜಂಗಾನದಿ ಬೆಳಗೋಣ. ಶಾಲೆಯ ಗಂಟೆ ಕಲಿಕೆಯ ದೀಪ ಹಚ್ಚಿ ಭವಿಷ್ಯ ಕಟ್ಟೋಣ. ಶಾಲೆಯ ಗಂಟೆ ಕಲಿಕೆಯ ದೀಪ ಹಚ್ಚಿ ಭವಿಷ್ಯ ಕಟ್ಟೋಣ. ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಪುಸ್ತಕ ಹಿಡಿದು ಬಾ. ಗುರುಗಳ ಮಾತು ಕೇಳುತ್ತಾ ಹೊಸ ಲೋಕ ಕಂಡು ಬಾ.